press the bell icon on the YouTube app and never miss another update. Hello my dear children, welcome back to the class. Yes dear children, in our previous session we already studied about a lesson, the prairies, the treeless grassland. Okay, so in the previous class already we learnt different types of grasslands. Okay, so already we know that we have different types of climatic conditions in the different part of the world. So some part too hot and some parts are too cold. So here where the hot regions, so in these regions receive a very low rainfall, and in this region only grasses grow. Okay, so where we can see and where it is situated, so it means a temperate zone. So temperate zone alli adu situate agide. So already we know that major grasslands in the world, so it's situated between northern hemisphere between 5 degree to 20 degree and between 30 degree to 45 degree south hemisphere. ಸೊ ಐದರ್ ಟೂ ಸೈಡ್ಸಲ್ಲಿ ಬೋತ್ ಸೈಡ್ಸಲ್ಲೂ ನಾವು ಗ್ರಾಸ್ಲ್ಯಾಂಡ್ಸನ್ನು ನೋಡ್ತೀವಿ ನಮ್ಮ ವರ್ಲ್ಡಲ್ಲಿ. ಸೊ ನಾರ್ತನ್ ಹೆಮಸ್ಫಿಯರಲ್ಲೂ ನೋಡ್ತೀವಿ, ಸದರ್ನ್ ಹೆಮಸ್ಫಿಯರಲ್ಲೂ ನೋಡ್ತೀವಿ. ಸೊ ಹಾಗಾದರೆ ಮೇಜರ್ ಗ್ರಾಸ್ಲ್ಯಾಂಡ್ಸ್ ಯಾವುದಾಗಾದರೆ, ಸೊ ಮೇಜರ್ 5 ಗ್ರಾಸ್ಲ್ಯಾಂಡ್ಸನ್ನು ನಾವು ನೋಡ್ತೀವಿ, ಲೈಕ್ ಪ್ರೈರೀಸ್, ಪ್ಯಾಂಪರ್ಸ್, ಡೌನ್ಸ್, ಸ್ಟಪ್ಪೀಸ್ ಆ್ಯಂಡ್ ವೆಲ್ಡ್. ಓಕೆ, ಸೊ ಮೇನ್ಲಿ ನಾರ್ತ್ ಅಮೇರಿಕಾ, prairies grassland, and South America pampas, and Africa velds, and also the Eurasia. So already we know that Eurasia anta yake bantu. So Asia is separated from Europe by Ural mountains. Okay, so ಇದನ್ನು ಕಂಬೈಂಡ್ ಅಲ್ಲಿ ನಾವು ಕರೆದಾಗ ಯುರೇಷಿಯಾ ಅಂತೇಳಿ ನಾವು ಕರಿತೀವಿ. ಸೊ ಈ ಯುರೇಷಿಯಾದಲ್ಲಿ ಯಾವ ಟೈಪ್ ಆಫ್ ಗ್ರಾಸ್ಲ್ಯಾಂಡ್ ಅನ್ನು ನೋಡ್ತೀವಿ ನಾವು? ಸ್ಟಪ್ಪೀಸ್. ಓಕೆ, ಬಿಗ್ಗೆಸ್ಟ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್, ಸೊ ಸ್ಟಪ್ಪೀಸ್. ಓಕೆ, ಎಸ್, ಆ್ಯಂಡ್ ಲೈಕ್ ಆಸ್ಟ್ರೇಲಿಯಾ ಡೌನ್ಸ್ ಆ್ಯಂಡ್ ಸೌತ್ ಆಫ್ರಿಕಾ ವೆಲ್ಡ್ಸ್. ಓಕೆ, ಸೊ ದೀಸ್ ಆರ್ ದ ಮೇಜರ್ grasslands in the world. Okay, yes. So and also we know that it means prairies. So in our lesson the prairies elli situate agide? Northern hemisphere. Okay, so northern hemisphere alli navu prairies, where it is means a continent North America, USA. Okay, so United States of America. ಸೊ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಲ್ಲಿ ನಾವು ಈ ಪ್ರೈರೀಸ್ ಗ್ರಾಸ್ಲ್ಯಾಂಡ್ಸನ್ನು ನೋಡ್ತೀವಿ. ಸೊ ಹಾಗಾದರೆ ಈಗ ಲೊಕೇಶನ್, ಸೊ ಲೊಕೇಶನ್ ಆ್ಯಂಡ್ ಲ್ಯಾಂಡ್ ಹೇಗಿದೆ? ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಇನ್ ದಿಸ್ ಕ್ಲಾಸ್ ವಿ ವಿಲ್ ಲರ್ನ್ ಲೊಕೇಶನ್ ಆ್ಯಂಡ್ ಲ್ಯಾಂಡ್. ಓಕೆ, ಸೊ ಇನ್ನು ಬೋರ್ಡಲ್ಲಿ ನಾನು ಮ್ಯಾಪನ್ನು ಬಿಡಿಸಿದ್ದೀನಿ. ದ ಪ್ರೈರೀಸ್ ಲೈಕ್ ನಾರ್ತ್ ಅಮೇರಿಕಾ. ಓಕೆ, ನಾರ್ತ್ ಅಮೇರಿಕಾದಲ್ಲಿ ಪ್ರೈರೀಸ್ ಪಿಂಕ್ ಇನ್ ಕಲರಲ್ಲಿರೋದು ಪ್ರೈರೀಸ್, ಆ್ಯಂಡ್ ಆ ಕಡೆ ಇರೋದು ಲ್ಯಾಂಡ್ ಮಾಸಸ್. ಓಕೆ, ಸೊ ಆ್ಯಂಡ್ ಆಲ್ಸೋ ದಿಸ್ ಇಸ್ ಅ ಹೀಟ್ ಝೋನ್ಸನ್ನು ನಾನು ಲೊಕೇಟ್ ಮಾಡಿದ್ದೀನಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 59, ಲೊಕೇಶನ್ ಆ್ಯಂಡ್ ಲ್ಯಾಂಡ್, ಆ್ಯಂಡ್ ಆಲ್ಸೋ ದೇ ಆರ್ ಗಿವನ್ ಮ್ಯಾಪ್ ದ ಪ್ರೈರೀಸ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಸೊ ದ ಪ್ರೈರೀಸ್ located are in the Mexico. Okay, interior of the, so the prairies are located are in the interior of the North America. So ಮಧ್ಯ ಭಾಗದಲ್ಲಿ. ಸೊ ಇದು ನಾರ್ತ್ ಅಮೇರಿಕಾದ ಒಂದು ಮ್ಯಾಪ್ ಆಗಿದೆ. ಸೊ ಈ ನಾರ್ತ್ ಅಮೇರಿಕಾ ಮ್ಯಾಪ್ ಇಂಟೀರಿಯರ್ ಆಫ್ ದ ನಾರ್ತ್ ಅಮೇರಿಕಾ. ಸೊ ಇಂಟೀರಿಯರ್ ಒಳಭಾಗದಲ್ಲಿ ಅಲ್ವಾ? ಸೊ ಮೀನ್ಸ್ ಎಕ್ಸ್ಟೆಂಡ್ Canada to Mexico. So it means extend northern hemisphere, ಇದು ಸಿಚುವೇಟ್ ಆಗಿರೋದು ನಾರ್ತ್ ಅಮೇರಿಕಾ ಇನ್ ದ ನಾರ್ತನ್ ಹೆಮಸ್ಫಿಯರ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ದ ಪ್ರೈರೀಸ್ ಲೊಕೇಟೆಡ್ ಆರ್ ಇನ್ ದ ಇಂಟೀರಿಯರ್ ಆಫ್ ದ ನಾರ್ತ್ ಅಮೇರಿಕಾ. ಸೊ ಇಂಟೀರಿಯರ್ ಇನ್ ದ ನಾರ್ತ್ ಅಮೇರಿಕಾ ಇನ್ ದ ನಾರ್ತನ್ ಹೆಮಸ್ಫಿಯರ್. So this is a northern hemisphere. So equator to
ನಾರ್ತ್ ಪೋಲ್. ಸೊ ದಿಸ್ ಝೋನನ್ನು ನಾವೇನಂತ ಕರಿತೀವಿ, ನಾರ್ತನ್ ಹೆಮಸ್ಫಿಯರ್. ಸೊ ನಾರ್ತ್ ಅಮೆರಿಕಾ ಎಲ್ಲಿ ಸಿಚುವೇಟ್ ಆಗಿದೆ ಹಾಗಾದರೆ, ನಾರ್ತನ್ ಹೆಮಸ್ಫಿಯರಲ್ಲಿ ಸಿಚುವೇಟ್ ಆಗಿದೆ. The prairies located are in the interior of North America in the North Hemisphere. ಓಕೆ, ಸೊ ನಾರ್ತ್ ಅಮೇರಿಕಾ ಇಂಟೀರಿಯರಲ್ಲಿ ನಾವು ಪ್ರೈರೀಸನ್ನು ನೋಡ್ತೀವಿ. ಸೊ ಈ ನಾರ್ತ್ ಅಮೇರಿಕಾ ಎಲ್ಲಿ ಸಿಚುವೇಟ್ ಆಗಿದೆ ನಮ್ಮ ಗ್ಲೋಬಲ್ಲಿ ಅಂತ ಹೇಳಿದ್ರೆ, ಸೊ ನಾರ್ತನ್ ಹೆಮಸ್ಫಿಯರಲ್ಲಿ. ಅಂಡರ್ಸ್ಟುಡ್? ಎಸ್. ಆ್ಯಂಡ್ ದಿಸ್ grasslands, so this prairies grasslands extend ಕೆನಡಾ ಟು ಮೆಕ್ಸಿಕೋ. ಸೊ ಇದು ಇಲ್ಲಿಂದ ಈ ಬಾರ್ಡರಿಂದ ಈ ಬಾರ್ಡರ್ ಅಂದರೆ ಕೆನಡಾ ಟು ಮೆಕ್ಸಿಕೋ. ಓಕೆ, ಮೆಕ್ಸಿಕೋ. ಬಿಫೋರ್ ದ ಅರೈವಲ್ ಆಫ್ ಯುರೋಪಿಯನ್ಸ್, ಸೊ ಈ ಒಂದು ನಾರ್ತ್ ಅಮೇರಿಕಾಕ್ಕೆ, ಸೊ ಬಿಫೋರ್ ದ ಅರೈವಲ್ ಆಫ್ ನಾರ್ತ್ ಲೈಕ್ ಯುರೋಪಿಯನ್ಸ್, ಸೊ ಯುರೋಪಿಯನ್ನರು ಬರೋದಕ್ಕಿಂತ ಮುಂಚೆ, ಸೊ ಇಲ್ಲಿ ಯಾರ ಒಂದು ವಾಸಸ್ಥಳ ಆಗಿತ್ತು ಅಂತ ಹೇಳಿದ್ರೆ, ಸೊ ಲೈಕ್ ದ ರೀಜನ್ ವಾಸ್ ಯೂಸ್ಡ್ ಟು ಬಿ ಎ ಗ್ರಾಸಿಂಗ್, ಹುಲ್ಲು ಮೇಯೋದು. ಗ್ರಾಸಿಂಗ್ ಅಂದರೆ ಹುಲ್ಲುಗಾವಲು, ಸೊ ಹುಲ್ಲು ಮೇಯಿಸೋ ಅಂಥದ್ದು. ಓಕೆ, ಸೊ ಅದು ಯಾವ ಒಂದು ಪ್ರಾಣಿಗೆ ಅದು ವಾಸಸ್ಥಾನ ಆಗಿತ್ತು ಅಂದರೆ ಬೈಸನ್. ಓಕೆ, ಸೊ ಬೈಸನ್ ಅಂತ ಹೇಳಿದ್ರೆ ಎತ್ತು. ಸೊ ಎತ್ತು ಹೇಗಿರುತ್ತೆ ಅಂತ ಹೇಳಿದ್ರೆ ದ ಹಂಪ್ ಬ್ಯಾಕ್ಡ್. ಓಕೆ, ಸೊ ಶೆಡ್ಡಿ ಮೀನ್ಸ್ ಲೈಕ್ ಶಗ್ಗಿ. ಶಗ್ಗಿ ಅಂದರೆ ಒರಟಾಗಿರುವಂಥ ಕೂದಲು. ಓಕೆ, ದ ಹಂಪ್ ಬ್ಯಾಕ್ಡ್ ಶಗ್ಗಿ ಹೇರ್ಡ್. ಓಕೆ, ಬೈಸನ್ ಅಂತೇಳಿ ನಾವು ಕರಿತೀವಿ. ಸೊ ಇಟ್ ವಾಸ್ ಯೂಸ್ಡ್, this region was used to be a grazing ground for animals like bison. Okay, ಸೊ ಬೈಸನ್ ಅಂತೇಳಿ ನಾವು ಕರಿತೀವಿ. ಸೊ ಈ ಒಂದು ಪ್ರಾಣಿಗೆ, ಈ ಪ್ರಾಣಿ ಹಾಕ್ಸ್, ಲೈಕ್ ಏನಂತ ಕರಿತಿದ್ದೀವಿ ಇಲ್ಲಿ, ಸೊ ವೈಲ್ಡ್ ಹಾಕ್ಸ್. ಓಕೆ, ಸೊ ವೈಲ್ಡ್ ಹಾಕ್ಸ್. ಅಂಡರ್ಸ್ಟುಡ್? ಸೊ ಹೇಗಿರುತ್ತಿದು ಅಂತ ಹೇಳಿದ್ರೆ ಹಂಪ್ ಬ್ಯಾಕ್ಡ್ ಶಗ್ಗಿ ಹೇರ್. ಸೊ ಹಂಪ್ಡ್ ಬ್ಯಾಕ್ಡ್ ಶಗ್ಗಿ ಹೇರ್ ಅಂತ ಹೇಳಿದ್ರೆ ಅದರ ಬೆನ್ನ ಮೇಲೆ ಒರಟಾಗಿರುವಂಥ ಕೂದಲಿರುತ್ತೆ. ಈ ಪ್ರಾಣಿಗಳು ಅಲ್ಲಿ ವಾಸ ಮಾಡ್ತಾಯಿದ್ರು. ಯಾವಾಗ ಅಂದರೆ ಯುರೋಪಿಯನ್ಸಲ್ಲಿ ಅರೈವಲ್ ಆಗೋದಕ್ಕಿಂತ ಮೊದಲೇ, ಅಂದರೆ ಅಲ್ಲಿ ಬಂದು ಯುರೋಪಿಯನ್ಸ್ ಸೆಟಲ್ ಆಗೋದಕ್ಕಿಂತ ಮೊದಲು ಯಾವ ಒಂದು ಪ್ರಾಣಿಯ ವಾಸಸ್ಥಳ ಆಗಿತ್ತದು, ಬೈಸನ್. ಓಕೆ, ಎಸ್ ಚಿಲ್ಡ್ರನ್, ಬೈಸನ್ ಮೀನ್ಸ್ ವೈಲ್ಡ್ ಹಾಕ್ಸ್. ಲೈಕ್ ಹಂಪ್ ಬ್ಯಾಕ್ಡ್ ಶಗ್ಗಿ ಹೇರ್ ವೈಲ್ಡ್ ಹಾಕ್ಸ್. ಹಂಪ್ ಬ್ಯಾಕ್ಡ್ ಶಗ್ಗಿ ಹೇರ್ ವೈಲ್ಡ್ ಹಾಕ್ಸ್ ಅಂತೇಳಿ ಕರಿತೀವಿ. ಎತ್ತುಗಳು ಅಂತೇಳಿ ಕರಿತೀವಿ. ಸೊ ಅದು ಹೇಗಿತ್ತು ಅಂತ ಹೇಳಿದ್ರೆ, ಸೊ ಅದರ ಬೆನ್ನ ಮೇಲೆ, ಸೊ ಲೈಕ್ ಹಂಪ್ ಬ್ಯಾಕ್ಡ್ ಅಂತ ಹೇಳಿದ್ರೆ ಬೆನ್ನ ಮೇಲೆ ಒರಟಾಗಿರುವಂಥ ಶಗ್ಗಿ ಹೇರ್ಡ್. ಓಕೆ, ವೈಲ್ಡ್ ಹಾಕ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಈ ಬೈಸನ್ಸು, ಓಕೆ, ಸೊ ದಿಸ್ ರೀಜನ್ ವಾಸ್ ಯೂಸ್ಡ್ ಟು ಬಿ ಎ ಗ್ರಾಸಿಂಗ್. ಸೊ ಹುಲ್ಲನ್ನು ಮೇಯ್ತಾ ಇದ್ವಲ್ಲಿ. ಓಕೆ, ಸೊ ಗ್ರಾಸಿಂಗ್ ಗ್ರೌಂಡ್ ಫಾರ್ ದ ಅನಿಮಲ್ಸ್ ಬೈಸನ್ಸ್. ಆ್ಯಂಡ್ ಟುಡೇ ಇಟ್ ಈಸ್ ಬಿಗ್ಗೆಸ್ಟ್ ಫಾರ್ಮಿಂಗ್ ರೀಜನ್ ಆಫ್ ದ ವರ್ಲ್ಡ್. ಸೊ ಇವಾಗ ಅದು ಬಿಗ್ಗೆಸ್ಟ್ ಫಾರ್ಮಿಂಗ್, ಸೊ ವ್ಯವಸಾಯ ಮಾಡೋದಕ್ಕೆ ತುಂಬ ಕ್ವೈಟ್ ಲೈಕ್ ಫರ್ಟೈಲ್ ಸಾಯಿಲ್ ಇರುವಂತಹ ಒಂದು ರೀಜನ್ ಆಗಿದೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 59. So location and land. The prairies are located in the northern hemisphere. Understood? So northern hemisphere ಅಂತ ಹೇಳಿದ್ರೆ, so prairies are located in the northern hemisphere. ಈ northern hemisphere ಅಲ್ಲಿ, okay, the prairies are the like northern hemisphere of it means off way between the equator and the north pole. So off way between the equator and the north pole. Okay, yes. And the north pole, the area was once covered with the thick tall and grasses before the coming of the Europeans. So before, already we know that the arrival of a Europeans ಹೇಗಿತ್ತಲ್ಲಿ, ವಿತ್ ಥಿಕ್, ತುಂಬ ದಟ್ಟವಾಗಿರುವಂತಹ ಟಾಲ್ ಗ್ರಾಸಸ್ ಅಂದರೆ ಎತ್ತರವಾಗಿರುವಂಥ ಹುಲ್ಲುಗಳು. ಓಕೆ, ಸೊ ಆಲ್ಮೋಸ್ಟ್ ಆಲ್ ನಾವು ಯೂಶಲಿ ಗ್ರಾಸಸ್ ಅಂತ ಹೇಳಿದ್ರೆ ಸ್ಮಾಲ್ ಶಾರ್ಟ್ ಆಗಿರೋವಂಥದ್ದನ್ನು ನೋಡ್ತೀವಿ. ಬಟ್ ಅಲ್ಲಿ ಹೇಗಿತ್ತು, ಸೊ ಬಿಫೋರ್ ದ ಅರೈವಲ್ ಆಫ್ ಎ ಯುರೋಪಿಯನ್ಸ್, ಅರೈವಲ್ ಅಂದರೆ ಸೆಟಲ್ಮೆಂಟ್. ಸೊ ಯುರೋಪಿಯನ್ಸ್ ಸೆಟಲ್ಮೆಂಟ್ ಆಗೋದಕ್ಕಿಂತ ಮುಂಚೆ ಆ ಒಂದು ರೀಜನ್ ಅ ವೆರಿ ಥಿಕ್ and tall grasses before the coming of Europeans, and it was the grazing ground for bisons. So it was the grazing ground
ಫಾರ್ ಬೈಸನ್ಸ್. ದ ಸಾಯಿಲ್ ಈಸ್ ಅ ಕ್ವೈಟ್ ಫರ್ಟೈಲ್. ಸೊ ಸಾಕಷ್ಟು ಫರ್ಟೈಲ್ ಆಗಿತ್ತು ಅಲ್ಲಿ ಒಂದು ಸಾಯಿಲ್. ಓಕೆ ಎಸ್, ಆ್ಯಂಡ್ ದೇರ್ ಆ್ಯಂಡ್ ವಾಟರ್ ಈಸ್ ಅವೈಲೇಬಲ್ ಇನ್ ಎ ಪ್ಲಂಟಿ ಫ್ರಮ್ ದ ಮಿಸಿಸಿಪ್ಪಿ ಆ್ಯಂಡ್ ದ ಮಿಸೋರಿ ರಿವರ್. ಸೊ ಅಲ್ಲಿ ಯಾವ ಒಂದು 2 ರಿವರ್ಸ್ ಫ್ಲೋ ಆಗುತ್ತೆ ಅಂತ ಹೇಳಿದ್ರೆ ಮಿಸಿಸಿಪ್ಪಿ ಆ್ಯಂಡ್ ದ ಮಿಸೋರಿ. ಸೊ ವಿಚ್ ಆರ್ ದ ಮೇನ್ ಇಂಪಾರ್ಟೆಂಟ್ ರಿವರ್ಸ್. ಸೊ ದಟ್ ನಾರ್ತ್ ಅಮೇರಿಕಾ ಮೀನ್ಸ್ ಮಿಸಿಸಿಪ್ಪಿ ಆ್ಯಂಡ್ ದ ಮಿಸೋರಿ. So dear children, here Mississippi and the Missouri, okay, 2 rivers that passes through these prairies. So these 2 rivers, mainly 2 rivers, Mississippi and the Missouri, okay. Mississippi and Missouri, okay, are the 2 rivers that passes through these prairies. The important city in this region, the important city. So hagadre ನಾವು ನೋಡಿದ್ವಿ. So the prairies are located in the northern hemisphere. It means the prairies are located in the northern hemisphere. The North America in the northern hemisphere. Okay, the prairies are the prairies are located in the interior of the North America in the northern hemisphere. Okay children, yes, and also this lands is between the Tropic of Cancer. So this lands are between the Tropic of Cancer and Tropic of Arctic Circle. Tropic of Cancer to Arctic Circle. So it means the North Pole to equator. Understood? And 2 main rivers passes through in this continent, means Mississippi and the Missouri. Okay, the important city. So hagadre important city yavadu? Chicago. Okay, the important city Chicago. Understood children? Okay, so this prairies extend Canada to Mexico. Understood? So Canada to Mexico, where it is means interior of the North America. So interior the North America in the northern hemisphere. Understood children? Yes, northern hemisphere ಅಲ್ಲಿ North America situate ಆಗಿದೆ. ಸೊ ಆ ನಾರ್ತ್ ಅಮೇರಿಕಾದ ಇಂಟೀರಿಯರ್ ಆಫ್ ದ ಲ್ಯಾಂಡ್ ಅಲ್ಲಿ ಸೊ ಪ್ರೈರೀಸ್ ಗ್ರಾಸ್ ಲ್ಯಾಂಡ್ ಅನ್ನು ನೋಡ್ತೀವಿ. ಸೊ ದಿಸ್ ಪ್ರೈರೀಸ್ ಗ್ರಾಸ್ ಲ್ಯಾಂಡ್ ಎಕ್ಸ್ಟೆಂಡೆಡ್ ಕೆನಡಾ ಟು ಮೆಕ್ಸಿಕೋ. ಸೊ ಕೆನಡಾ ಟು ಮೆಕ್ಸಿಕೋ ಮೀನ್ಸ್ ಹಿಯರ್ ನಾರ್ತ್ ಪೋಲ್ ಟು ಈಕ್ವೇಟರ್. ಸೊ ಈಕ್ವೇಟರ್ ಇಂದ ನಾರ್ತ್ ಪೋಲ್ ಮೀನ್ಸ್ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಟು ಆರ್ಕಿಟಿಕ್ ಸರ್ಕಲ್. ಸೊ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಇಲ್ಲಿ ಬರುತ್ತೆ, ಸೊ ಆರ್ಕಿಟಿಕ್ ಸರ್ಕಲ್ ಇಲ್ಲಿ ಬರುತ್ತೆ. ಓಕೆ, ಸೊ ಹಿಯರ್ ಸೊ ವಿ ಕ್ಯಾನ್ ಸೇ ದಟ್ ನಾರ್ತ್ ಪೋಲ್ ಟು ಈಕ್ವೇಟರ್ ಆರ್ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಟು ಆರ್ಕಿಟಿಕ್ ಸರ್ಕಲ್. So 2 important rivers passes through this continent. One is Mississippi and another one is Missouri. And also one important city in this North America, Chicago. So where it is located, Chicago means here. Chicago. So in your textbook you can see there. So page number 59. ಸೊ ಚಿಕಾಗೋ ಇದೆ ನೋಡಿ ಇಲ್ಲಿ. ಸೊ ನಾವು ನಾರ್ತ್ ಅಮೇರಿಕಕ್ಕೆ ಡೈರೆಕ್ಷನನ್ನು ಹಾಕಿದರೆ ಈಸ್ಟರ್ನ್ ಪಾರ್ಟ್ ಆಫ್ ನಾರ್ತ್ ಅಮೇರಿಕಾದಲ್ಲಿ ಇದೆ. ಸೊ ನಾನು ಈ ಥರ ಡೈರೆಕ್ಷನನ್ನು ಹಾಕಿದ್ರೆ ಸೊ ದಿಸ್ ಇಸ್ ಅ ನಾರ್ತ್ ಆ್ಯಂಡ್ ದಿಸ್ ಇಸ್ ಅ ವೆಸ್ಟ್ ಆ್ಯಂಡ್ ದಿಸ್ ಇಸ್ ಅ ಈಸ್ಟ್ ಆ್ಯಂಡ್ ದಿಸ್ ಇಸ್ ಸೌತ್. ಸೊ ದಿಸ್ ಈಸ್ಟರ್ನ್ ಪಾರ್ಟಲ್ಲಿ ನಾವು ಚಿಕಾಗೋನ ನೋಡ್ತೀವಿ. ಓಕೆ ಚಿಲ್ಡ್ರನ್? ಎಸ್. ಆ್ಯಂಡ್ the grasslands of a type exist in the other zones of the world. They are called. So other zones allu ನಾವು ಆಲ್ರೆಡಿ ನಾವು ಗ್ರಾಸ್ಲ್ಯಾಂಡ್ಸ್ ಅನ್ನು ನೋಡಿದ್ದೀವಿ. ಸೊ ಹಿಯರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ದೇ ಆರ್ ಕಾಲ್ಡ್ ದ ಪ್ಯಾಂಪಸ್, ಡೌನ್ಸ್, ವೆಲ್ಡ್ಸ್ ಆ್ಯಂಡ್ ಸ್ಟಪ್ಪೀಸ್. ಓಕೆ, ಸೊ ಮೇನ್ 5 ಮೇಜರ್ ಗ್ರಾಸ್ಲ್ಯಾಂಡ್ಸ್ ಯಾವುದು ಅಂತ ಹೇಳಿದ್ರೆ ಪ್ರೈರೀಸ್, ಪ್ಯಾಂಪಸ್, ಸ್ಟಪ್ಪೀಸ್, ಡೌನ್ಸ್ ಆ್ಯಂಡ್ ವೆಲ್ಡ್.
ಸೊ ಇದಿಷ್ಟೇ ಅಲ್ಲ, ನಾರ್ತ್ ಅಮೇರಿಕಾದಲ್ಲಿ ನಾವು ಪ್ರೈರೀಸನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆ ಕಾಂಟಿನೆಂಟಲ್ಲೂ ನಾವು ನೋಡ್ಬೋದು. ಸೊ ಯುರೇಷಿಯಾದಲ್ಲಿ ಸ್ಟೆಪೀಸನ್ನು ನೋಡ್ತೀವಿ, ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾದಲ್ಲಿ ವೆಲ್ಡ್ಸ್ನ ನೋಡ್ತೀವಿ, ಮತ್ತು ಈ ಕಡೆ ಅನದರ್ ಒನ್ ಸೌತ್ ಅಮೇರಿಕಾದಲ್ಲಿ ನಾವು ಯಾವುದು ಪ್ಯಾಂಪಸನ್ನು ನೋಡ್ತೀವಿ, ಆ್ಯಂಡ್ ಆಲ್ಸೋ ಆಸ್ಟ್ರೇಲಿಯಾದಲ್ಲಿ ನಾವು ಡೌನ್ಸನ್ನು ನೋಡ್ತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಗ್ರಾಸ್ಲ್ಯಾಂಡ್ಸ್ ಆಫ್ ದೀಸ್ type exist in the other zone. So this type of a grassland situated are found in the other zones of the world. They are called the differently in different parts of the world. They are called the pampas in South America, steppes in Eurasia, Asia and Europe, and velds in the South Africa, and downs in the Australia. Understood children? Yes, so this is a location. ಸೊ ಲೊಕೇಶನ್ ಇನ್ನೊಂದು ಸರಿ ನಾನು ಎಕ್ಸ್ಪ್ಲೈನ್ ಮಾಡೋದಾದರೆ, ಸೊ ಪ್ರೈರೀಸ್ ಲೊಕೇಟೆಡ್ ಆರ್ ಇನ್ ದ ಇಂಟೀರಿಯರ್ ಆಫ್ ದ ನಾರ್ತ್ ಅಮೇರಿಕಾ, ಇಂಟೀರಿಯರ್ ಆಫ್ ನಾರ್ತ್ ಅಮೇರಿಕಾ ಇನ್ ದ ನಾರ್ತನ್ ಹೆಮಸ್ಪಿಯರ್. ಸೊ ಇಯರ್ ನಾರ್ತನ್ ಹೆಮಸ್ಪಿಯರಲ್ಲಿ ನಾವು ಸೊ ದಿಸ್ ಗ್ರಾಸ್ಲ್ಯಾಂಡ್ಸ್ ಎಕ್ಸ್ಟೆಂಡ್ ಫ್ರಮ್ ಕೆನಡಾ ಟು ಮೆಕ್ಸಿಕೋ. So before the arrival of Europeans in this region was used for grazing animals, which that is bison. So bison ಅಂದರೆ ಒಂದು ವೈಲ್ಡ್ ಆಕ್ಸ್ನ ಒಂದು ವಾಸಸ್ಥಳ ಆಗಿತ್ತದು. ಓಕೆ, ಆ್ಯಂಡ್ ಆಲ್ಸೋ 2 rivers biggest after that. So bisons. So after that is now present day. So present today is the biggest farming region. Farming ಅಂದರೆ ಅಗ್ರಿಕಲ್ಚರನ್ನು ಮಾಡೋ ಅಂಥದ್ದು. ಓಕೆ ಚಿಲ್ಡ್ರನ್, ಆ್ಯಂಡ್ ಆಲ್ಸೋ 2 important rivers passes through this continent, means Mississippi and the Missouri. So important city where it is situated, east part of the North America, so Chicago. Understood children? Yes, this is a ಲೊಕೇಶನ್. ನಾವು ಇದಿಷ್ಟೇ ಗ್ರಾಸ್ಲ್ಯಾಂಡನ್ನು ನಾರ್ತ್ ಅಮೇರಿಕಾದಲ್ಲಿ ನೋಡಲ್ಲ, ಈ ಒಂದೇ ಗ್ರಾಸ್ಲ್ಯಾಂಡನ್ನ ನಾರ್ತ್ ಅಮೇರಿಕಾದಲ್ಲಿ ನೋಡಲ್ಲ, ಮತ್ತು ಬೇರೆ ಬೇರೆ ಝೋನ್ಗಳಲ್ಲಿ ಬೇರೆ ಒಂದು ಕಾಂಟಿನೆಂಟಲ್ಲಿ ನೋಡ್ತೀವಿ. ಲೈಕ್ ಪ್ಯಾಂಪಸ್ ಆಗಿರ್ಬೋದು, ವೆಲ್ಡ್ಸ್ ಆಗಿರ್ಬೋದು, ಡೌನ್ಸ್ ಆಗಿರ್ಬೋದು, ಮತ್ತು ಸ್ಟೆಪೀಸ್ ಆಗಿರ್ಬೋದು. ಸ್ಟೆಪೀಸನ್ನು ನಾವು ಬಿಗ್ಗೆಸ್ಟ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್ ಅಂತೇಳಿ ಕರಿತೀವಿ. ಆ್ಯಂಡ್ ಸೌತ್ ಅಮೇರಿಕಾದಲ್ಲಿ ಪ್ಯಾಂಪಸ್, ಆ್ಯಂಡ್ ಆಫ್ರಿಕಾದಲ್ಲಿ ವೆಲ್ಡ್ಸ್, ಆ್ಯಂಡ್ ಆಸ್ಟ್ರೇಲಿಯಲ್ಲಿ ಡೌನ್ಸ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಲೊಕೇಶನ್. ಆ್ಯಂಡ್ ನೆಕ್ಸ್ಟ್ ಒನ್ ಕ್ಲೈಮೇಟ್. ಸೊ ಕ್ಲೈಮೇಟ್ ಹೇಗಿದೆ ಇಲ್ಲಿ? ಸೊ ವೆದರ್ ಕಂಡೀಷನ್ ಹೇಗಿರುತ್ತೆ? ಆ್ಯಸ್ ಎ ಪ್ರೈರೀಸ್ ಆರ್ ಲೊಕೇಟೆಡ್ ಇನ್ ದ ಟೆಂಪರೇಟ್ ಝೋನ್. ಸೊ ಆಲ್ರೆಡಿ ವಿ ನೋ ದಟ್. ಸೊ ದಟ್ ಟೆಂಪರೇಟ್ ಝೋನಲ್ಲಿ ಗ್ರಾಸ್ಲ್ಯಾಂಡ್ಸ್ ಇರುತ್ತೆ. ಯಾಕೆ? ಬಿಕಾಸ್ ದಿಸ್ ರೀಜನ್ಸ್ ರಿಸೀವ್ ವೆರಿ ಲೋ ರೈನ್ಫಾಲ್, ಆ್ಯಂಡ್ ದಿಸ್ ರೀಜನ್ಸ್ ಓನ್ಲಿ ಗ್ರಾಸಸ್ ಗ್ರೋ ಅಂತ ಹೇಳಿದೆ ನಾನು. ಓಕೆ, ಎಸ್, ಆ್ಯಂಡ್ ದ ವಿಂಟರ್ ಈಸ್ ಅ ಕೋಲ್ಡ್ ಆ್ಯಂಡ್ ಸಮ್ಮರ್ ಈಸ್ ಅ ಹಾಟ್. ಟೆಂಪರೇಟ್ ಮೀನ್ಸ್ ಲೈಕ್ ಅ ಮೈಲ್ಡ್ ಕ್ಲೈಮೆಟಿಕ್ ಕಂಡೀಷನ್ಸ್. ಸಮ್ಮರ್ ಇದ್ದಾಗ ತುಂಬ ಬಿಸಿಲು ಅನ್ಸಲ್ಲ, ಬಿಸಿಲಿರುತ್ತೆ ಬಟ್ ಅಷ್ಟು ಹಾಟ್ ಅನ್ಸಲ್ಲ. ವಿಂಟರ್ ಇದ್ದಾಗ ಚಳಿ ಇರುತ್ತೆ ಬಟ್ ಎಕ್ಸ್ಟ್ರೀಮ್ ಕೋಲ್ಡ್ ಇರಲ್ಲ. ಓಕೆ ಚಿಲ್ಡ್ರನ್? ಎಸ್, ಆಸ್ ಅ ಪ್ರೈರೀಸ್ ಆರ್ ಲೊಕೇಟೆಡ್ ಇನ್ ದ ಟೆಂಪರೇಟ್ ಝೋನ್. ಸೊ ಟೆಂಪರೇಟ್ ಝೋನಲ್ಲಿ ಯಾಕೆ ನಾವು ಮೈಲ್ಡ್ ಕ್ಲೈಮೆಟಿಕ್ ಕಂಡೀಷನ್ನ ನೋಡ್ತೀವಿ ಅಂತ ಹೇಳಿದ್ರೆ, ವೈ? ಬಿಕಾಸ್ ಸನ್ ರೈಸಸ್ ಫಾಲ್ಸ್ ಎ ಟಿಲ್ಟೆಡ್ ಮ್ಯಾನರ್. ಸೊ ಟಿಲ್ಟೆಡ್ ಮ್ಯಾನರ್ ಅಂದರೆ ಓರೆಯಾಗಿ ಬೀಳೋದು. ಓಕೆ, ಸೊ ಇಯರ್ ಸನ್ ಫಾಲ್ಸ್ ಡೈರೆಕ್ಟ್ಲಿ. So sun rises or falls directly on the equator. So equator ಮೇಲೆ ಬಿದ್ದಾಗ, so torrid zone receives a heavy temperature. So sun rises ಡೈರೆಕ್ಟಾಗಿ ಈಕ್ವೇಟರ್ ಮೇಲೆ ಬೀಳುತ್ತೆ, ಆದರೆ ಟೆಂಪರೇಟ್ ಝೋನಲ್ಲಿ ಟಿಲ್ಟೆಡ್ ಮ್ಯಾನರಲ್ಲಿ ಬೀಳುತ್ತೆ, ಓರೆಯಾಗಿ ಬೀಳುತ್ತೆ. ಸೊ ಇಲ್ಲಿರೋಷ್ಟು ಆ ಒಂದು ಹೀಟ್ ಈ ಒಂದು 50 ಪರ್ ಡೇಯಲ್ಲಿ ಏನಿರುತ್ತೆ, 50 ಸೆಲ್ಸಿಯಸ್ವರೆಗೂ ನಾವು 50 ಡಿಗ್ರಿ ಸೆಲ್ಸಿಯಸ್ವರೆಗೂ ನಾವು ಟೆಂಪ್ರೇಚರನ್ನು ನೋಡಿದ್ರೆ ಅಲ್ಲಿ ಅದಕ್ಕಿಂತ ಕಡಿಮೆ ಟೆಂಪ್ರೇಚರನ್ನು ನೋಡ್ತೀವಿ. ವೈ? ಬಿಕಾಸ್ ಸನ್ ರೈಸಸ್ ಫಾಲ್ಸ್ ಎ ಟಿಲ್ಟೆಡ್ ಮ್ಯಾನರ್. ಸೊ ಟಿಲ್ಟೆಡ್ ಓರೆಯಾಗಿ ಬೀಳೋದ್ರಿಂದ ಅಲ್ಲಿ ಒಂದು ಮೈಲ್ಡ್ ಕ್ಲೈಮೆಟಿಕ್ ಕಂಡೀಷನ್ಸನ್ನು ನೋಡ್ತೀವಿ. ಸೊ ಸಮ್ಮರಲ್ಲಿ ಟೂ ಹಾಟ್ ಇರಲ್ಲ, ಆ್ಯಂಡ್ ವಿಂಟರಲ್ಲಿ ಎಕ್ಸ್ಟ್ರೀಮ್ ಕೋಲ್ಡನ್ನು ನಾವು ನೋಡಲ್ಲ. ಇಟ್ ಮೀನ್ಸ್ ನಾರ್ ಹಾಟ್ ಆರ್ ನಾರ್ cold. Okay, yes, and a zone, winter is a cold and summer is a hot. Moderate rainfall. So moderate rainfall means a heavy, not a heavy rainfall, not a low rainfall, moderate. ಸಮವಾಗಿ ಅಲ್ಲಿ ಮಳೆ ಆಗುತ್ತೆ. ಓಕೆ, ಸೊ occurs in summer, particularly moderate rainfall occurs in summer season, and there is a occasional rainfall in winter. So
ಸಾಂದರ್ಭಿಕವಾಗಿ ಅಲ್ಲಿ ಏನಾಗುತ್ತೆ, ಅಕೇಶ್ನಲ್ ಅಂತ ಹೇಳಿದ್ರೆ ಸಾಂದರ್ಭಿಕವಾಗಿ ಅಲ್ಲಿ ವಿಂಟರಲ್ಲಿ ಮಳೆ ಆಗೋದನ್ನ ನೋಡ್ತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಕ್ಲೈಮೆಟಿಕ್ ಕಂಡೀಷನ್ ಬಂದಾಗ ಟೆಂಪರೇಟ್, the prairies are located in the temperate zone and the winter is a cold. Common agi winter is a cold and summer is a hot. So moderate climatic condition, moderate rainfall occurs in the summer and also there is occasionally in winter, occasional rainfall in ವಿಂಟರ್. ಸೊ ಮಾಡರೇಟ್ ಆಗಿ ಸಮ್ಮರಲ್ಲಿ ಇರುತ್ತೆ ರೈನ್ಫಾಲು. ಮಾಡರೇಟ್ ಅಂದರೆ ಸೊ ಜಾಸ್ತಿ ಮಳೆನೂ ಆಗೋದಿಲ್ಲ, ಕಡಿಮೆ ಮಳೆನೂ ಆಗೋದಿಲ್ಲ, ಸಮವಾಗಿ ಮಳೆ ಆಗುತ್ತೆ. ಯಾವ ಸೀಸನಲ್ಲಿ? ಸಮ್ಮರ್ ಸೀಸನ್. ಆ್ಯಂಡ್ ಅಕೇಶ್ನಲಿ ರೈನ್ಫಾಲ್ ಇನ್ ವಿಂಟರ್. ಅಂಡರ್ಸ್ಟುಡ್? ಮಾಡರೇಟ್ ರೈನ್ಫಾಲ್ ಇನ್ ಸಮ್ಮರ್, ಅಕೇಶ್ನಲ್ ರೈನ್ಫಾಲ್ ಇನ್ ವಿಂಟರ್. Understood children? Yes, and being located in the heart of continent. So located heart of continent. Prairies ನ ಒಂದು ಮಧ್ಯಭಾಗದಲ್ಲಿ, ನಾರ್ತ್ ಅಮೇರಿಕನ ಮಧ್ಯಭಾಗದಲ್ಲಿ ನಾವು ಪ್ರೈರೀಸ್ ಗ್ರಾಸ್ಲ್ಯಾಂಡನ್ನು ನೋಡ್ತೀವಿ ಅಲ್ವಾ? ಸೊ ಪಿಂಕ್ ಇನ್ ಕಲರಲ್ಲಿ ನಾನು ಲೊಕೇಟ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಹಾರ್ಟ್ ಆಫ್ ಕಾಂಟಿನೆಂಟ್. ಸೊ ಹಾರ್ಟ್ ಆಫ್ ಕಾಂಟಿನೆಂಟ್, ಓಕೆ. ಆ್ಯಂಡ್ ದ ರೀಜನ್ ಹ್ಯಾಸ್ ಅ ಎಕ್ಸ್ಟ್ರೀಮ್ ಟೈಪ್ ಆಫ್ ಕ್ಲೈಮೇಟ್, ಮೀನ್ಸ್ ಲೈಕ್ ಅ ಸಮ್ಮರ್ ಇನ್ ಹಾಟ್ ಆ್ಯಂಡ್ ವಿಂಟರ್ ಇನ್ ಕೋಲ್ಡ್, ಓಕೆ. ಎಸ್ ದ ಸಮ್ಮರ್ ಆರ್ ದ ಹಾಟ್ ವಿತ್ ದ ಟೆಂಪ್ರೇಚರ್ ಅರೌಂಡ್, ಎಷ್ಟಿರುತ್ತೆ ಸಮ್ಮರಲ್ಲಿ ಟೆಂಪ್ರೇಚರು? ಸೊ ಲೈಕ್ 20 ಡಿಗ್ರಿ ಸೆಲ್ಸಿಯಸ್. ವೈ? ಬಿಕಾಸ್ ಟೆಂಪರೇಟ್ ಝೋನಲ್ಲಿ ನಾವು ಈಕ್ವೇಟರ್ ಝೋನಲ್ಲಿ ಇರೋ ಅಷ್ಟು ಟೆಂಪ್ರೇಚರನ್ನು ನಾವು ನೋಡಲ್ಲ. ಯಾಕೆ? ಬಿಕಾಸ್ ದ ಸನ್ ರೈಸಸ್ ಫಾಲ್ಸ್ ಅ ಟಿಲ್ಟೆಡ್ ಮ್ಯಾನರ್. ಸೊ ಅದರಿಂದ ಎಷ್ಟಿರುತ್ತೆ ಟೆಂಪರೇಟ್ ಝೋನ್ ಅಂದರೆ ಪ್ರೈರೀಸ್ 20 ಡಿಗ್ರಿ ಸೆಲ್ಸಿಯಸ್ ಇದೆ, ಓಕೆ. ಎಸ್, ಆ್ಯಂಡ್ ಆಲ್ಸೋ ವಿಂಟರ್ಸ್ ಆರ್ ಅ ಕೋಲ್ಡ್ ವಿತ್ ದ ಟೆಂಪ್ರೇಚರ್ ಅರೌಂಡ್. ಸೊ ಸಮ್ಮರಲ್ಲಿ 20 ಡಿಗ್ರಿ ಇದ್ದರೆ ವಿಂಟರಲ್ಲಿ -20 ಡಿಗ್ರಿ ಇರುತ್ತೆ, ಓಕೆ. ಸೊ -20 ಡಿಗ್ರಿ Celsius, okay. So moderate rainfall occur in a summer and occasional rainfall in winter, okay. Yes, there is a occasional rainfall in winter due to a absence of the north south varies. Local wind chinook blows in the prairies grassland. ಸೊ ಪ್ರೈರೀಸ್ ಗ್ರಾಸ್ಲ್ಯಾಂಡಲ್ಲಿ ಬೀಸುವಂಥ ಗಾಳಿನ ನಾವೇನಂತ ಕರಿತಾ ಇದ್ದೀವಿ ಇಲ್ಲಿ? ಚಿನು, ಓಕೆ. ಸೊ ವಾಟ್ ವಿ ಕಾಲ್ ದಟ್ ಬ್ಲೋಯಿಂಗ್ ವಿಂಡ್? ಚಿನೂಕ್. Understood children? Yes. So this is all about your location and also land. Understood? So location ಗೆ ಬಂದರೆ ನಾವಿಲ್ಲಿ ಇಟ್ ಮೀನ್ಸ್ ಇಂಟೀರಿಯರ್ ಆಫ್ ನಾರ್ತ್ ಅಮೇರಿಕಾ ಇನ್ ದ ನಾರ್ತನ್ ಹೆಮಸ್ಫಿಯರಲ್ಲಿ ನೋಡ್ತೀವಿ. ದ ಪ್ರೈರೀಸ್ ಆರ್ ದ ಇಂಟೀರಿಯರ್ ಆಫ್ ದ ನಾರ್ತ್ ಅಮೇರಿಕಾ ಆ್ಯಂಡ್ ಮಿಡಲ್ ಆಫ್ ದ ಕಾಂಟಿನೆಂಟ್ ಅಂತ ಹೇಳ್ತೀವಿ, ಆ್ಯಂಡ್ ಆಲ್ಸೋ ಇನ್ ದ ನಾರ್ತನ್ ಹೆಮಸ್ಫಿಯರ್. ಸೊ ದಿಸ್ ಪ್ರೈರೀಸ್ ಎಕ್ಸ್ಟೆಂಡ್ ಕೆನಡಾ ಟು ಮೆಕ್ಸಿಕೋ. ಸೊ ಕೆನಡಾ ಟು ಮೆಕ್ಸಿಕೋ ನೋಡ್ತೀವಿ. ಆ್ಯಂಡ್ ಬಿಫೋರ್ ದ ಅರೈವಲ್ ಆಫ್ ಎ ಯುರೋಪಿಯನ್ಸ್, ಅವ್ರಿಗಿನ ಮುಂಚೆ ಫಸ್ಟ್ ಇಲ್ಲಿ ಇನ್ ದೇರ್ ವಾಸ್ ಅ ಯೂಸ್ಡ್ ಟು ದ ಗ್ರಾಸಿಂಗ್. ಯಾವ ಅನಿಮಲ್ಲು ಅಂತ ಹೇಳಿದ್ರೆ ಸೊ ಬೈಸನ್ ಅಂತೇಳಿ ಕರಿತೀವಿ. ಆ್ಯಂಡ್ 2 ಇಂಪಾರ್ಟೆಂಟ್ ರಿವರ್ಸ್ ಎಕ್ಸ್ಟೆಂಡ್ ಆಗಿ ಫ್ಲೋ ಆಗುತ್ತೆ. ಸೊ ದಟ್ ಈಸ್ ದ ಮಿಸಿಸಿಪ್ಪಿ ಆ್ಯಂಡ್ ಆಲ್ಸೋ ದ ಮಿಝೋರಿ. ಸೊ ಇಂಪಾರ್ಟೆಂಟ್ ಸಿಟಿ ಚಿಕಾಗೋ, ಇಟ್ ಈಸ್ ಸಿಚುವೇಟೆಡ್ ಆಫ್ ಅ ನಾರ್ತ್ ಅಮೇರಿಕಾದ ಎಲ್ಲಿದೆ ಅಂದರೆ ಈಸ್ಟರ್ನ್ ಪಾರ್ಟಲ್ಲಿ ನಾವು ನೋಡ್ತೀವಿ, ಓಕೆ. ಸೊ ಇಲ್ಲಿ ಟೆಂಪ್ರೇಚರ್ಗೆ ಬಂದಾಗ ಸೊ ನಾವು ಏನು ಕ್ಲೈಮೆಟಿಕ್ ಕಂಡೀಷನ್ಗೆ ಬಂದಾಗ ಮಾಡರೇಟ್ ಇನ್ ಸಮ್ಮರ್ ಇರುತ್ತೆ. ಸೊ ಆ್ಯಂಡ್ ಅಕೇಶ್ನಲಿ ಇನ್ ವಿಂಟರ್ ಇರುತ್ತೆ. ಸೊ ಇಟ್ ಮೀನ್ಸ್ ವಿಂಟರ್ ಸೀಸನ್ ಕೋಲ್ಡ್ ಇರುತ್ತೆ, ಸಮ್ಮರ್ ಸೀಸನ್ ಹಾಟ್ ಇರುತ್ತೆ. ಬಟ್ ರೈನ್ಫಾಲ್ ಮಾಡರೇಟ್ ರೈನ್ಫಾಲ್ ಇನ್ ಸಮ್ಮರ್ ಆ್ಯಂಡ್ ಅಕೇಶ್ನಲ್ ರೈನ್ಫಾಲ್ ಇನ್ ವಿಂಟರ್, ಓಕೆ. ಸೊ ಟೆಂಪ್ರೇಚರ್ಗೆ ಬಂದಾಗ ಸೊ ಲೈಕ್ ಸಮ್ಮರಲ್ಲಿ 20 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ವಿಂಟರಲ್ಲಿ -20 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ಒಂದು ವಿಂಡ್ ಬ್ಲೋ ಆಗುತ್ತೆ, ಪ್ರೈರೀಸಲ್ಲಿ ಒಂದು ಗಾಳಿ ಬೀಸುತ್ತೆ. ಆ ಗಾಳಿಯನ್ನು ನಾವಿಲ್ಲಿ ಏನಂತ ಕರಿತೀವಿ? ದ ವಿಂಡ್ ಬ್ಲೋಯಿಂಗನ್ನು ಏನಂತ ಕರಿತೀವಿ? Chinook, okay. So what we call Chinook. Understood? Yes, so this is all about your lesson. The prairies are land and also the location. Understood children? Yes, thank you.